ನಮಸ್ಕಾರ. ಎಲ್ಲ ಕಡೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾರಿಂದ ಬಂತಿದ್ದು? ನಮ್ಮ ಮೋದಿಯವ್ರು ಮಾಡಿಕೊಟ್ಟಿದ್ದು. ಎಲ್ಲಾಯಿತು 400 ವರ್ಷದಲ್ಲಿ ಯಾರ ಕೈಯಿಂದ ಆಯಿತು? 70 ವರ್ಷದವ್ರು ಇದ್ರಲ್ಲ, ಎಲ್ಲಾಯಿತು? ಮೋದಿಯವ್ರು ಮಾಡಿಕೊಟ್ಟಿದ್ದಾರೆ. ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದನ್ನು ಮಾಡಿಕೊಟ್ಟಿದ್ದಾರೆ. ಮ್ಯಾನಿಫೆಸ್ಟೋ ನೀವು ನೋಡಿ ಒಂದ್ಸಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು 5 ವರ್ಷ ಕೊಡಿ ಮೋದಿಗೆ. 5 ವರ್ಷ ಅಲ್ಲ, ಸುಮಾರು ಈ ಕರೆಂಟ್ 5 ವರ್ಷನ ಕೊಡಿ ಮೋದಿಗೆ. ಆಮೇಲೆ ಎಂಥ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ಅಂದರೆ, ನಾವು ಪ್ರಚಾರ ಮಾಡೋಕ್ಕೆ ಬಂದಿರೋರು ಸೌತ್ ಕಡೆ ಅವರು. ನಮಗೆ ಹೊಟ್ಟೆ ಉರಿತಾ ಇದೆ, ನಮಗೆ ಇಂಥ ಕ್ಯಾಂಡಿಡೇಟ್ ಸಿಗಲಿಲ್ಲ, ಇಷ್ಟು ಒಳ್ಳೆ ಕ್ಯಾಂಡಿಡೇಟ್ ಸಿಗಲಿಲ್ಲಲ್ಲ ಅಂತ. ನಿಮಗೆ ಸಿಗ್ತಾ ಇದ್ದಾರೆ ಅಂಥ ಕ್ಯಾಂಡಿಡೇಟು ಡಾಕ್ಟರ್ ಮಂಜುನಾಥ್ ಅವರು, ದೇವೇಗೌಡ ಅವ್ರದ್ದು ಅಳಿಯ. ಆಮೇಲೆ BJP ಮತ್ತು JDS ಮೈತ್ರಿಯಿಂದ ಆಗಿರೋ ಒಂದು ಕ್ಯಾಂಡಿಡೇಟ್, ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ ಇವರು. ಇವ್ರಿಗೆ ವೋಟ್ ಮಾಡಿ ಅಲ್ರಿ, ಅಷ್ಟು ಬಡ ಜನರಿಗೆ ಫ್ರೀಯಾಗಿ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಮಾಡಿದವರು ಎಲ್ಲಿ ಕರಪ್ಷನ್ ಮಾಡ್ತಾರೆ? ಏನು ನೆಸೆಸಿಟಿ ಇದೆ ಅವ್ರಿಗೆ ಕರಪ್ಷನ್ ಮಾಡೋಕ್ಕೆ? ಅದೊಂದನ್ನು ತಿಳ್ಕೊಂಬಿಡಿ. ಅವ್ರ ದೇಹದಲ್ಲಿ ಇವಾಗ ಏನು ನೀರಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲಿದೆ ಜಲಸಂಪನ್ಮೂಲ, ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸ್ಕೊಡ್ತೀವಿ ಅಂತ. ಟ್ರಸ್ಟ್ ಮಾಡಿ, ವೋಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವೊಂದು ಸುಮಾರು 30ರಿಂದ 40 ಜನ ಬೆಂಗಳೂರಲ್ಲಿ ವಾಸ ಇರತಕ್ಕಂಥ IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು, ಒಂದಷ್ಟು ಓನ್ ಬಿಸ್ನೆಸ್ ಇಟ್ಕೊಂಡಿರೋರು, ನಮ್ಮದೇ ಆದ ಜೀವನ ಕಟ್ಕೊಂಡಿರೋರು, ಏನಾದರೂ ಒಂದು ಸೇವೆ ಸರ್ವೀಸ್ ಅಂತ ಎಲೆಕ್ಷನ್ಗೋಸ್ಕರ ಮಾಡಬೇಕು ಅಂತ ಕಳೆದ 2 ಎಲೆಕ್ಷನಿಂದನೂ ನಾವು ಕೆಲಸ ಮಾಡ್ತಿದ್ವಿ. ಸೊ ಈ 3ನೇ ಎಲೆಕ್ಷನ್ ಇದು ನಾವು ಆಲ್ಮೋಸ್ಟ್ ಮಾಡ್ತಿರೋದು. 3ನೇ ಎಲೆಕ್ಷನ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ 2 ವಾರದಿಂದ ಒಳ್ಳೆ ಅಭ್ಯರ್ಥಿ ಅಂತ ಹುಡುಕಿದಾಗ ನಮಗೆ ಇಡೀ ಕರ್ನಾಟಕಕ್ಕೆ ಒಳ್ಳೆ ಅಭ್ಯರ್ಥಿ, ಒಳ್ಳೆ ಬೆಸ್ಟು, ಒಳ್ಳೆ ಎಜುಕೇಷನಿಸ್ಟು, ಒಳ್ಳೆ ಅವ್ರ ಸರ್ವೀಸಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿರೋರು ಅಂತಂದರೆ ಕರ್ನಾಟಕಕ್ಕೇ ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ಬೋದು. ಡಾಕ್ಟರ್ ಮಂಜುನಾಥ್ ಅವರು ಆಲ್ಮೋಸ್ಟ್ ಒಂದು 30 ವರ್ಷದಿಂದನೇ ಕಾರ್ಡಿಯಾಲಜಿಸ್ಟು, ಅಂದರೆ ಹೃದಯಶಾಸ್ತ್ರ ತಜ್ಞರು. 30 ವರ್ಷದಿಂದ ಇಡೀ ಕರ್ನಾಟಕಕ್ಕೆ ಹುಡುಕಿದ್ರೇ ಆಲ್ಮೋಸ್ಟ್ ಒಂದು 4-5 ಜನ ಕಾರ್ಡಿಯಾಲಜಿಸ್ಟ್ಗಳಿದ್ರು ಅನ್ಸುತ್ತೆ ಅಷ್ಟೇ. ಅವ್ರ ಟೈಮಲ್ಲಿ ಅವ್ರು ಮಾಡಬೇಕು ಅಂದಿದ್ರೆ ಒಂದು ಖಾಸಗಿ ಆಸ್ಪತ್ರೆ ಮಾಡ್ಕೊಂಡು ಅವ್ರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದಾಗಿತ್ತು. ಅವ್ರಿಗೆ ನಾಲೆಜ್ ಇತ್ತು, ಅವ್ರಿಗೆ ಬ್ಯಾಕಪ್ ಇತ್ತು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ದುಡ್ಡು ಎಲ್ಲನೂ ಇತ್ತು ಅವ್ರ ಹತ್ರ. ಸೊ ಆದ್ರೂ ಅವರು ಎಲ್ಲರೂ ಮಾಡ್ದಂಗೆ ಖಾಸಗಿ ಆಸ್ಪತ್ರೆ ಮಾಡಿ ಒಂದಷ್ಟು ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಬಿಟ್ಬಿಟ್ಟು ಅವರು ಗೌರ್ಮೆಂಟ್ ಸರ್ವೆಂಟ್ ಆಗಿ, ಸರ್ಕಾರಿ ನೌಕರನಾಗಿ ಜಯದೇವಗೆ ಸೇರಿಕೊಂಡು ಜಯದೇವದಲ್ಲಿ ಸರ್ವಿಸ್ ಮಾಡಿ, ಕ್ರಮೇಣ ಅನುಭವದಿಂದ ಜಯದೇವ ಡೈರೆಕ್ಟ್ರಾಗಿ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನಗಳಿಗೆ ಉಚಿತವಾಗಿ ಅಥವಾ ವೆರಿ ನಾಮಿನಲ್ ದುಡ್ಡಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿ ಹೆಸರುವಾಸಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಜನವರಿ 31ನೇ ತಾರೀಕು ಅವರು ರಿಟೈರ್ಡ್ ಆಗಿದ್ದಾರೆ ಸರ್ವೀಸಿಂದ. ರಿಟೈರ್ಡ್ ಆದಮೇಲೆ ಒಂದಷ್ಟು ಸಮಾನ ಮನಸ್ಕರು ಸೇರಿ ಒಳ್ಳೆ ಜನ ಪಾಲಿಟಿಕ್ಸಿಗೆ ಬರಬೇಕು, ಒಳ್ಳೆ ಜನ ಪಾಲಿಟಿಕ್ಸಿಗೆ ಬಂದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ಕೊಂಡು ಎಲ್ಲರೂ ಸೇರಿ ಅವ್ರನ್ನ JDS ಮತ್ತು BJP ಎರಡದ್ದು NDA ಅಭ್ಯರ್ಥಿಯನ್ನಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅವ್ರು ನಿಲ್ಲಿಸಿದ್ದಾರೆ. ಖಂಡಿತ ಜನ ಹೇಳ್ತಿರ್ತಾರೆ ಅಲ್ಲಲ್ಲಿ, ಒಳ್ಳೆ ಅಭ್ಯರ್ಥಿ ಬರಬೇಕು, ಒಳ್ಳೆ ಅಭ್ಯರ್ಥಿ ಸಿಗ್ತಾಯಿಲ್ಲ, ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಿಲ್ಲ ಅಂತ ಅಲ್ಲಲ್ಲಿ ನೀವು ಮಾತಾಡೋದು ನೋಡ್ತಾನೆ ಇರ್ತೀವಿ. ಸೊ ಒಳ್ಳೆ ಅಭ್ಯರ್ಥಿ ಬಂದಾಗ ಏನು ಮಾಡಬೇಕು, ನಾವು ಅವ್ರನ್ನ ಏನಾದರೂ ಮಾಡಿ ವೋಟ್ ಮಾಡಿಸಿ ಗೆಲ್ಲಿಸ್ಬೇಕು. ಸೊ ಆ ಕೆಲಸನ ಇವಾಗ ನಾವಿಲ್ಲಿ ಗ್ರಾಮಾಂತರದಲ್ಲಿ ಮಾಡಲೇಬೇಕಾಗಿದೆ. ಯಾಕೆ ಅಂತಂದರೆ ಒಳ್ಳೆ ಅಭ್ಯರ್ಥಿಗಳು ಬರೋದೇ ತುಂಬ ಕಷ್ಟ. ಈಗ ರಾಜಕೀಯ ಅಂದರೆ ಹೊಲಸು ಅನ್ನಂಗೆ ಆಗ್ಬಿಟ್ಟಿದೆ. ಈಗ ಒಳ್ಳೆ ಅಭ್ಯರ್ಥಿಗಳು ಈ ಕಡೆ ತಲೆನೇ ಹಾಕ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ರಾಜಕೀಯದಲ್ಲಿ. ಸೊ ಆವಾಗ ನಾವು ಒಳ್ಳೆ ಅಭ್ಯರ್ಥಿ ಬಂದಾಗ ನಾವು ಬಿಡಬಾರ್ದು ಅವ್ರನ್ನ. ಸೊ ಯಾವುದೇ ಕಾರಣಕ್ಕೆ ಬಿಡ್ದಂಗೆ ಒಂದಷ್ಟು ಜನಕ್ಕೆ ಪ್ರೇರೇಪಣೆ ಮಾಡಿ ವೋಟ್ ಮಾಡಿಸ್ಬೇಕು ಅಂತ ನಾವು ಓಡಾಡ್ತಿದ್ದೀವಿ. ಹಾಗೆಯೇ ಯಾರು ಇಲ್ಲ ಹಳ್ಳಿ ಕಡೆ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ದಯವಿಟ್ಟು ಹೇಳಿ ಜನಕ್ಕೆ ಕನ್ವಿನ್ಸ್ ಮಾಡಿ. ಅಂದರೆ ಅವ್ರು ಗೆದ್ದ ಮೇಲೂ ಕೂಡ ಎಲ್ಲ ಥರದ್ದು ರೆಗ್ಯುಲರ್ ಟಿಪಿಕಲ್ ಪಾಲಿಟಿಷಿಯನ್ ಅಲ್ಲ. ಅವರು ಗೆದ್ದ ಮೇಲೂ ಜಯದೇವದಲ್ಲಿ ಹೆಂಗೆ ಸರ್ಕಾರಿ ನೌಕರನ ಕೆಲಸ ಮಾಡಿದರು, ಇಲ್ಲೂ ಅದೇ ಥರ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ವೋಟ್ ಹಾಕ್ಬೋದು ಅವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಶ್ರೀನಿವಾಸ, ಇಲ್ಲಿ ಒಂದು ರೆಸ್ಪಾನ್ಸು ಕೂಡ ತುಂಬ ಚೆನ್ನಾಗಿದೆ. ನಾವು ಯಾಕೆ ಮೋದಿಯವ್ರನ್ನ ಗೆಲ್ಲಿಸ್ಬೇಕು ಅಂತ ಕೇಳಿದಾಗ ಈ ಗ್ರಾಮದ ಜನರೇ ಕೆಲವರೆಲ್ಲ ಉತ್ತರ ಕೊಟ್ಟರು. ನಾವು ದೇಶಕ್ಕೋಸ್ಕರ ಮೋದಿನ ಗೆಲ್ಲಿಸ್ಬೇಕು, ದೇಶ ಉಳಿಸ್ಕೋಬೇಕು, ನಮ್ಮ ಧರ್ಮನ ಉಳಿಸ್ಕೋಬೇಕು. ಆಮೇಲೆ ಇಲ್ಲಿ ಸ್ಥಳೀಯವಾದಂಥ ಕ್ಯಾಂಡಿಡೇಟ್ ಬಗ್ಗೆ ಹೇಳಬೇಕು ಅಂತಂದರೆ ಡಾಕ್ಟರ್ ಮಂಜುನಾಥ್ ಅವರು ತುಂಬ ಒಳ್ಳೆಯ ವ್ಯಕ್ತಿ. ಜಯದೇವ ಹಾರ್ಟ್ ಹಾಸ್ಪಿಟ್ಲಲ್ಲಿ ನಿರ್ದೇಶಕರಾಗಿ ಕೆಲವು ದಶಕಗಳಿಂದ ದುಡಿದು ಆ ಒಂದು ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿರುವಂಥವರು. ಅವರ ಸೇವೆ ಈ ಊರಿಗೆ ಸಿಗಬೇಕು, ನಮ್ಮ ಕ್ಷೇತ್ರಕ್ಕೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಜನರಲ್ಲೂ ಕೂಡ ಅರಿವು ಮೂಡಿದೆ. ಆ ಒಂದು ಅರಿವನ್ನು ಹೆಚ್ಚಿಸೋಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದು ಕ್ಯಾಂಪೇನ್ ಮಾಡ್ತಾಯಿದ್ದೀವಿ. ದೇಶಕ್ಕೋಸ್ಕರ ಮೋದಿ, ಇಲ್ಲಿ ಸ್ಥಳೀಯವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರದ ಅಭಿವೃದ್ಧಿಗೆ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು. ಈ ಒಂದು ಗುರಿ ಇಟ್ಕೊಂಡು ನಾವು ಎಲ್ಲ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ. ನಮಸ್ಕಾರ. ಜೈ ಶ್ರೀರಾಮ್. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಗ್ರಾಮಾಂತರದಿಂದ
ಡಾಕ್ಟರ್ ಸಿ ಎನ್ ಮಂಜುನಾಥ್ ಇಂತಹ ಅಭ್ಯರ್ಥಿ ಅಂದರೆ ಹೃದಯವಂತ ಅಂತ ಕರೆಕ್ಟಾಗಿ ಅವರಿಗೆ ಬಿರುದು ಕೊಟ್ಟಿದ್ದಾರೆ. ಸೊ ಅವರು ಈ ಬಾರಿ ನಮ್ಮೆಲ್ಲ ಆಸೆಯನ್ನು, ನಾವ್ಯಾರೂ ಅವರ ಮತದಾರರಲ್ಲ, ಆದರೂ ಕೂಡ ನಾವು ಬೆಂಗಳೂರಿನಿಂದ ಬಂದು ಅವರ ಪರವಾಗಿ ಪ್ರಚಾರವನ್ನು ಈ ಹಾರೋಹಳ್ಳಿ ಸುತ್ತಮುತ್ತ ನಾವು ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಹೇಗಿದ್ದರೂ ಮೋದಿಯವರಿಗೆ 410 ಸ್ಥಾನಗಳು ಖಚಿತವಾಗಿ ಬರುತ್ತೆ. ನಮ್ಮ ಆಸೆ ಏನಂದರೆ ಆ 410 ಸ್ಥಾನಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಒಬ್ಬರು ಇರಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಆರೋಗ್ಯ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿರೋಂಥದ್ದು, ಬಡವರಿಗೆ ಉಚಿತವಾಗಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಟ್ಟಂತಹ ಮಂಜುನಾಥ್ ಅವರು ಗೆಲ್ಲೇಬೇಕು ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲರೂ ಒಂದು ತಂಡೋಪತಂಡವಾಗಿ ಶನಿವಾರ ಭಾನುವಾರ ನಮಗೇನು ರಜನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಹಳ್ಳಿಗಳಿಗೆ ಪ್ರತಿಯೊಬ್ಬ ಮತದಾರ ಮನೆಗಳನ್ನ ತಲುಪೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನೀವುಗಳೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಈ ಬಾರಿ ಮಂಜುನಾಥ್ ಅವರಿಗೆ ಸ್ವಲ್ಪ ನೆನಪಿರಲಿ, 5 ಜನ ಮಂಜುನಾಥ್ ಅವರು ನಿಮ್ಮ EVM ಅಲ್ಲಿ ಕಾಣಿಸ್ತಾರೆ. ಆದರೆ ಪಕ್ಕದಲ್ಲಿ ಕಮಲದ ಗುರುತು ಇರುವಂತಹ ಮಂಜುನಾಥ್ ಅವರನ್ನೇ ನೀವು ಆಯ್ಕೆ ಮಾಡಿ ಅಲ್ಲಿ ಬಟನ್ನನ್ನು ಒತ್ತಬೇಕು ಅಂತ ನಾನು ನಿಮ್ಮನ್ನೆಲ್ಲರನ್ನೂ ಕೈ ಮುಗಿದು ಕೇಳ್ಕೊತೇನೆ. ಜೈ ಶ್ರೀರಾಮ್. ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ ಜೈ, ಕುಮಾರಸ್ವಾಮಿ ಅವರಿಗೆ ಜೈ, ದೇವೇಗೌಡರಿಗೆ ಜೈ, ಡಾಕ್ಟರ್ ಮಂಜುನಾಥ್ ಅವರಿಗೆ ಜೈ. ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ. ನರೇಂದ್ರ ಮೋದಿ ಅವರಿಗೆ ಜೈ, ಡಾಕ್ಟರ್ ಮಂಜುನಾಥ್ ಅವರಿಗೆ ಜೈ, ದೇವೇಗೌಡರಿಗೆ ಜೈ, ಕುಮಾರಸ್ವಾಮಿ ಅವರಿಗೆ ಜೈ, ಎಸ್ ಯಡಿಯೂರಪ್ಪನವರಿಗೆ ಜೈ. ವಂದೇ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮತ್ತೊಮ್ಮೆ ಮೋದಿ, ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ, ತದನಂತರ ಮೋದಿ, ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ, ತದನಂತರ ಮೋದಿ.